ಆನ್ಲೈನಲ್ಲಿ ಅವರು ಕೇಳಿ ನೀವು ಯಾವುದಾದ್ರೂ ಎಸ್ಕಾಂ ವಿಚಾರ ಮಾತಾಡಿದ್ರೆ ಅವರು ಅದಕ್ಕೆ ಎಲ್ಲ ರಿಪ್ಲೈ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ನಾವು ಇಡೀ ಇದನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ನಾನು ಸಮೇತ 2-3 ದಿವಸದಿಂದ ಚಿಕ್ಕಮಗಳೂರಿಗೆ ಹೋಗಿ ಬಂದಿದ್ದೆ. ಅಲ್ಲಿ ಸಮೇತ ಸಾಕಷ್ಟು ಮಳೆ ಆಗಿದೆ. ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಮತ್ತು ಬೆಳಗಾವಿ ಮತ್ತು ಕೊಡಗು ಈ ಪ್ರದೇಶಗಳಲ್ಲಿ ಹೆಚ್ಚಿಗೆ ಮಳೆಯಾಗಿ ಹೆಚ್ಚಿನ ಹಾನಿ ಆಗ್ತಾ ಇದೆ. ಯಾಕಂದರೆ ಗಾಳಿ ಜಾಸ್ತಿ ಬಂದಿದೆ ಈ ಸತಿ ಮತ್ತು ಸಾಕಷ್ಟು ನಮ್ಮ ಕೋರ್ಸ್ಗಳು ಸಮೇತ ಡ್ಯಾಮೇಜ್ ಆಗಿದೆ. ನಾವು ಇಡೀ ಎಷ್ಟು ವರ್ಕ್ಫೋರ್ಸ್ ಇದೆ ಅದಕ್ಕೆ ಜೊತೆಗೆ ಟೆಂಪ್ರರಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಸಮೇತ ಜನ ತಗೊಂಡು ಕೆಲಸ ಮಾಡ್ತಾ ಇದ್ವಿ. ಆದಷ್ಟು ಈಗ ರಿವ್ಯೂ ಮಾಡಿದ್ದಾರೆ. ನಿಮಗೆ ಡೀಟೇಲ್ಸ್ ಬೇಕಾದರೆ ಎಸ್ ಅವರು ಹೇಳ್ತಾರೆ. ಈಗಾಗಲೇ ಮಾನ್ಯ ಸಚಿವರು ಈ ವಿಷಯವನ್ನು ಡೀಟೇಲ್ ಆಗಿ ಎಲ್ಲ ಎಸ್ಕಾಮ್ಸ್ನವರ MDs ಮತ್ತು ಡೈರೆಕ್ಟರ್ ಟೆಕ್ನಿಕಲ್ಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥದ್ದು 5 ಎಸ್ಕಾಮ್ಸ್ಗಳು ಬ್ಯಾಂಗ್ಳೂರು, ಗುಲ್ಬರ್ಗಾ ನಲ್ಲಿ ಇರ್ತಕ್ಕಂಥ ಕಂಪ್ನಿಗಳು. ಅಲ್ಲಿ ಹೆಚ್ಚಿನ ಡ್ಯಾಮೇಜಸ್ ಇಲ್ಲ. ಆದರೆ ಮಲ್ನಾಡ್ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆಲವು ಜಿಲ್ಲೆಗಳಲ್ಲಿ ಈ ಮಳೆ ಮತ್ತು ತುಂಬ ಗಾಳಿ ಇರುವುದರಿಂದ ಹಲವಾರು ಕಡೆ ಪೋಲ್ಸ್ ಬಿದ್ದಿರ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರ್ತಕ್ಕಂಥದ್ದನ್ನು ವರದಿಯಾಗಿದೆ. ಇದೆಲ್ಲವೂ ಎಲ್ಲಿ ಡ್ಯಾಮೇಜಸ್ ಆಗ್ತವೆ ಅದನ್ನು ರೆಸ್ಟೋರ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಸ್ಥಳೀಯವಾಗಿ ಮಾಡಲಾಗಿದೆ. ಎಲ್ಲ ಕಡೆ ವಿಶೇಷವಾಗಿ ಮೆಟೀರಿಯಲ್ಸ್ ಸ್ಟಾಕ್, ಪೋಲ್ಸ್ ಆಗಲಿ, ಕಂಡಕ್ಟರ್ಸ್ ಆಗಲಿ, ಟ್ರಾನ್ಸ್ಫಾರ್ಮರ್ ಆಗಲಿ, ಅದಕ್ಕೆ ಇರ್ತಕ್ಕಂಥ ಸ್ಟಾಕನ್ನು ಇಡಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಮತ್ತು ಅದನ್ನೇ ಕೊರತೆ ಇಲ್ಲ. ಅದರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಲೋಕಲ್ ಆಗಿ ವಿಶೇಷ ಗ್ಯಾಂಗ್ಮ್ಯಾನ್ಗಳನ್ನು ಹೈರ್ ಮಾಡಬೇಕಂತದ್ದು ಕೂಡ ಅವರಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಅವರು ಕೂಡ ಹೈರ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಹಲವಾರು ಕಡೆ ಗ್ಯಾಂಗ್ಮ್ಯಾನ್, ಲೈನ್ಮ್ಯಾನ್ಗಳನ್ನು ಕೂಡ, ಲೈನ್ಮ್ಯಾನ್ ಅಂದರೆ ಸ್ಪೆಷಲೈಸ್ಡ್ ವ್ಯಕ್ತಿಗಳು ಇರ್ತಾರೆ, ಅವರನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಕೆಲವು ಬ್ಯಾಚಸ್ ಪ್ರೈವೇಟ್ ಕಾಂಟ್ರಾಕ್ಟರ್ಸ್ಗಳಿಂದ ಕೂಡ ತೆಗೆದು ವ್ಯವಸ್ಥೆ ಮಾಡಲಾಗಿದೆ. ಇದೆಲ್ಲವೂ ಜೊತೆಗೆ ಅದಕ್ಕೆ ಸಾಕಷ್ಟು ಬಜೆಟ್ ಮತ್ತು ಒಂದು ಇಂಪ್ರೆಸ್ಡ್ ಅಮೌಂಟ್ ಅನ್ನು ಕೂಡ ಒಂದೊಂದು ಸೆಕ್ಷನ್ಗೆ ಕೊಡ್ತಕ್ಕಂಥದ್ದನ್ನು ಕೂಡ ವ್ಯವಸ್ಥೆ ಆಗಿದೆ. ಇದೆಲ್ಲವೂ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ 2 ಸಮಸ್ಯೆಗಳು ನಾವು ಇನ್ನು ಕಾಣ್ತಾ ಇದ್ದೀವಿ. ಒಂದು ಚಿಕ್ಕಮಗಳೂರಿನಲ್ಲಿ ವಿಶೇಷವಾಗಿ ಮತ್ತು ಉಡುಪಿ, ಶಿವಮೊಗ್ಗದಲ್ಲಿ, ಇದು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಜ್ಯೂರಿಸ್ಡಿಕ್ಷನ್ ನಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಪೋಲ್ಸ್ ಲಾಸ್ಟ್ ಕೆಲವು ದಿನದಿಂದ 4-5 ದಿನದಿಂದ ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬೀಳ್ತಕ್ಕಂಥದ್ದು, ಅದಕ್ಕೆ ಪುನಃ ರೀಎಲೆಕ್ಷನ್ ಮಾಡಿ ಅದಕ್ಕೆ ಕನೆಕ್ಷನ್ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಗ್ಯಾಂಗ್ಮನ್ಗಳು ಕಾರ್ಯರತರಾಗಿದ್ದಾರೆ. ಮಾನ್ಯ ಸಚಿವರು ಕೂಡ ಅದನ್ನು ನಿನ್ನೆ ನೋಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಮೈಸೂರು ಕಂಪನಿ, ಚಾಮುಂಡೇಶ್ವರಿ ಕಂಪನಿ ಜ್ಯೂರಿಸ್ಡಿಕ್ಷನ್ ನಲ್ಲಿ ಹಾಸನದಲ್ಲಿ, ಸಕಲೇಶ್ಪುರ ವಿಶೇಷವಾಗಿ ಆ ಪ್ರದೇಶದಲ್ಲಿ ಮತ್ತು ಕೊಡಗು ಪ್ರದೇಶದಲ್ಲಿ ಇರ್ತಕ್ಕಂಥದ್ದಲ್ಲಿ ಕೂಡ ಇದೇ ಸಿಮಿಲರ್ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಿನ್ನೆ ನಾನು ಕೂಡ ಮೈಸೂರು ಹೋಗಿದ್ದೆ. ಮೈಸೂರಿನಲ್ಲಿ ಕೊಡಗು MLAಗಳು ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ. ನಮ್ಮ ಅಧಿಕಾರಿಗಳ ಜೊತೆ ಕೂಡ ನಾನು ರಿವ್ಯೂ ಮಾಡಿರುತ್ತೇನೆ. ಅದರ ಜೊತೆಗೆ ನಮ್ಮಲ್ಲಿ ಹುಬ್ಳಿ ಕಂಪನಿ ಜ್ಯೂರಿಸ್ಡಿಕ್ಷನ್ ನಲ್ಲಿ ವಿಶೇಷವಾಗಿ ಬೆಳಗಾವಿನಲ್ಲಿ ಕೃಷ್ಣಾ ನದಿಯಿಂದ ಆಗಿರ್ತಕ್ಕಂಥದ್ದು ಏನು ಅತಿವಾಗಿರ್ತಕ್ಕಂಥ ಪ್ರವಾಹವಾಗಿದೆ. ಅದು 3 ಲಕ್ಷ ಕ್ಯೂಸೆಕ್ಸ್ ತನಕ ನೀರಲ್ಲಿ ಹರಿದು ಹೋಗ್ತಾ ಇದೆ. ಅದಕ್ಕೋಸ್ಕರ ಹಲವಾರು ಕಡೆ ನೀರು ನಿಲ್ತಕ್ಕಂಥದ್ದನ್ನು ಕೂಡ ಅದನ್ನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಸ್ಥಳೀಯವಾಗಿರ್ತಕ್ಕಂತಹ ಮಾನ್ಯ ಸಚಿವರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅವರು ರಿವ್ಯೂ ಮಾಡ್ತಾ ಇದ್ದಾರೆ. ಆದರೆ ಹಲವಾರು ಕಡೆ ಅಲ್ಲಿ ಕೂಡ ಅದನ್ನ ವಿಲೇಜಸ್ಗಳನ್ನು ಡಿಸ್ಕನೆಕ್ಟ್ ಮಾಡ್ತಕ್ಕಂಥದ್ದು ಆಸ್ ಅ ಪ್ರಿಕಾಷನರಿ ಮೆಷರ್, ವಿಲೇಜಸ್ ಮತ್ತು ಕೆಲವು ಫೀಡರ್ಸ್ಗಳನ್ನು ಶಟ್ ಡೌನ್ ಮಾಡಿರ್ತಕ್ಕಂಥದ್ದು ಕೂಡ ಆಗಿದೆ. ಉತ್ತರ ಕನ್ನಡದಲ್ಲಿ ಕೂಡ ಇದೇ ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಅಥವಾ ಕೊಡಗುನಲ್ಲಿ ಇರುವ ಹಾಗೆ ಮಳೆ ಗಾಳಿಯಿಂದ ಹಲವಾರು ಕಡೆ ಸಮಸ್ಯೆ ಆಗಿದೆ. ಸೊ ಇದನ್ನ ಸೆಟ್ರೇಟ್ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ ಮತ್ತು ಮಾನ್ಯ ಸಚಿವರು ಅದನ್ನು ವಿಶೇಷವಾಗಿ ಇವತ್ತು ರಿವ್ಯೂ ಮಾಡಿದ್ದಾರೆ.
ಈ ವ್ಯವಸ್ಥೆ ಸಲುವಾಗಿ ನಾನು ಈಗಾಗಲೇ ಸಿದ್ಧತೆಯನ್ನು ತಮಗೆ ಸೂಚಿಸಿದ್ದೇನೆ ಮತ್ತು ನಮ್ಮಲ್ಲಿ ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, ಚೀಫ್ ಇಂಜಿನಿಯರ್ಸ್ಗಳು, SCಗಳು ಇದೆಲ್ಲ ಕೆಲಸವನ್ನು ಮೇಲುಸ್ತುವಾರಿ ಮಾಡ್ತಾ ಇದ್ದಾರೆ. ಸ್ಥಳೀಯ ಪ್ರತಿನಿಧಿಗಳ ಜೊತೆಗೆ ಒಂದು ಟಚ್ನಲ್ಲಿ ಇರ್ತಿದ್ದಾರೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಕೂಡ ಒಳ್ಳೆಯ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಈ ಪರಿಸ್ಥಿತಿ ಇದೆ ಮಾನ್ಯ ಸಚಿವರು. ಎಲ್ಲದಕ್ಕಿಂತ ಶುಭವಾರ್ತೆ, ಬಹುಶಃ ಕಳೆದ ನಾನು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ತುಂಬ ಒಂದು ಕೆಟ್ಟ ಪರಿಸ್ಥಿತಿ ಇತ್ತು. ಯಾಕಂದರೆ ಹೋಗ್ಬಿಟ್ರೆ ಅಲ್ಲಿ ತನಕ ಡಿಮ್ಯಾಂಡ್ ಜಾಸ್ತಿ ಇರಲಿಲ್ಲ. ಒಂದೇ ಸರ್ತಿ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು. ನಾವು ಆ ಸಮಯದಲ್ಲಿ ಎಲ್ಲ ಥರ್ಮಲ್ ಪ್ಲಾಂಟ್ಗಳನ್ನ ಇನೋವೇಷನ್ಗಾಗಿ ಮೇಂಟೆನೆನ್ಸ್ಗಾಗಿ ಕ್ಲೋಸ್ ಮಾಡಿದ್ವಿ. ಸುಮಾರು ತಮಗೆಲ್ಲ ಗೊತ್ತಿದೆ, ಒಂದೂವರೆ ತಿಂಗಳು ಸ್ವಲ್ಪ ಕಷ್ಟ ಆಗಿತ್ತು ಸಮೇತ ನಮ್ಮ ಎಲ್ಲ ACS ಇರ್ಬೋದು, MD ಇರ್ಬೋದು, ಎಲ್ಲ ಎಸ್ಕಾಮ್ MDಗಳು, ಎಲ್ಲ ಇಂಜಿನಿಯರ್ಗಳು ಆಸ್ ಎ ಟೀಮ್ ಆ್ಯಕ್ಚುಲ್ ಆಗಿ ಎಲ್ಲ ಕೆಲಸ ಮಾಡಿ, ತಮಗೆಲ್ಲ ಗೊತ್ತಿದೆ ಸಮ್ಮರ್ಗಿಂತ ಮೊದಲೇ ನಾವು ಡಿಕ್ಲೇರ್ ಮಾಡ್ತೀವಿ ಈ ಸಮ್ಮರ್ಲಿ ಪವರ್ ಕಟ್ ಇಲ್ಲ, ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಂಥ ಒಂದು ಧೈರ್ಯ ಹೇಳಿಕೆ ಕೊಡಲಿಕ್ಕೆ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಇದು ಹೇಳ್ತೀವಿ. ಅದಕ್ಕೋಸ್ಕರ ದೇವರು ಸಮೇತ ನಮ್ಮಲ್ಲಿ ಈ ವರ್ಷ ಒಂದು ಕನಿಕರ ಇಟ್ಬಿಟ್ಟು ಒಂದು ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ನಮ್ಮ ರಿಸೋರ್ಸ್ ಸಮೇತ ಫುಲ್ ಆಗಿದೆ. ಈ ವರ್ಷ ಅಂತೂ ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಬರದಂಗೆ ದೇವರ ಸಮೇತ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ಈ ಶುಭವಾರ್ತೆ ಸಮೇತ ನಮಗೆ ಹೇಳ್ತೀನಿ. ಆದರೆ ನಮಗೆ ಈ ಮಳೆ ಸ್ವಲ್ಪ ಹೆಚ್ಚಾಗಿದ್ದರಿಂದ ಕೆಲವರಿಗೆಲ್ಲ ಸ್ವಲ್ಪ ಕಷ್ಟ ಆಗಿದೆ. ಕೆಲವರು ಪ್ರಾಣ ಸಮೇತ ಕಳ್ಕೊಂಡಿದ್ದಾರೆ. ಅದಕ್ಕೆ ನಮಗೆ ದುಃಖನೂ ಇದೆ. ಅದರ ಜೊತೆಯಲ್ಲಿ ಯಾರೇ ತೊಂದರೆ ಇದ್ದರೂ ಸಮೇತ ನಮ್ಮ ಲೈನ್ ಮ್ಯಾನ್ಗಳು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಒಂದು ಚಿಕ್ಕಮಗಳೂರಲ್ಲಿ ಒಂದು ಟವರೇ, ದೊಡ್ಡ ಟವರೇ ಹೋಗಿ ಸುಮಾರು 6 ಡೇಸಲ್ಲಿ 7 ಡೇಸಲ್ಲಿ ಅದನ್ನು ರಿಸ್ಟೋರ್ ಮಾಡಿಬಿಟ್ಟು ಜನಕ್ಕೆ ಕೊಡ್ತಾರೆ. ಸ್ವಲ್ಪ ಯಾವುದೇ ಮರ ಬಿದ್ದುಬಿಟ್ಟು ನಾನು ಹೋಗಿ ನೋಡಿದೆ, ಈ ಮರ ಬಿದ್ದುಬಿಟ್ಟು ಇದು ಆಗಿ ತುಂಬ ತೊಂದರೆ ಆಗಿದೆ. ಒಂದ್ಸತಿ ಅದು ರಿಸ್ಟೋರ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಕಂಡಕ್ಟರ್ ಇದೆ, ನಮ್ಮ ಹತ್ರ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಎಲ್ಲ ಇರ್ತದೆ. ಆದರೆ ಜನ ಹೋಗ್ಬಿಟ್ಟು ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ತಮ್ಗೆ ಗೊತ್ತೇ, ತಾವು ಸಮೇತ ಎಲ್ಲ ಗೊತ್ತಿದೆ. ಆ ಥರ ಸ್ವಲ್ಪ ಜನರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಒಂದು ವಾರ, ಒಂದು 3-4 ಡೇಸು ಅದನ್ನು ಈಗಾಗಲೇ ಎಸ್ಕಾಮ್ MDಗಳು ಹೇಳಿದ್ದಾರೆ. ಎಲ್ಲಿದ್ದರೂ ಸಮೇತ ಅವರಿಗೆ ವರ್ಕ್ ಮ್ಯಾನ್ ಶಾರ್ಟೇಜ್ ಇದ್ದರೆ ಇಮಿಡಿಯೇಟ್ ಆಗಿ ತಗೊಂಡಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ದೇನು ಬೇಕಾಗಿಲ್ಲ. ಎಮರ್ಜೆನ್ಸಿ ಇದೊಂದು ತಗೊಂಡಿದ್ದಕ್ಕೆ ಸಮೇತ ಆದೇಶ ಕೊಟ್ಟಿದ್ದೀವಿ. ಅದಕ್ಕೆ ನೀವು ಸಮೇತ ನಿಮ್ಮ ಮಾಧ್ಯಮದ ಮಿತ್ರರಿಗೆ ಸಮೇತ ನಾನು ನನ್ನ ಅಭಿನಂದನೆಗಳು ಮತ್ತು ವಂದನೆಗಳು ಹೇಳ್ತೀನಿ. ನೀವು ಸಮೇತ ನಮಗೆ ಸಹಕಾರ ಮಾಡಿದ್ದಾರೆ. ಬಹುಶಃ ಈ ಒಂದು ಅವಧಿಯಲ್ಲಿ ನಾವು ಹೆಚ್ಚಿಗೆ ಬೇರೆ ರಾಜ್ಯಗಳಿಂದ, ಅದರಲ್ಲಿ UP ಮತ್ತು ಪಂಜಾಬಿಂದ ಬಾರ್ಟರ್ ಸಿಸ್ಟಮ್, ಯೂಶಲಿ ದುಡ್ಡು ಕೊಟ್ಬಿಟ್ಟು ನಾವು ತೆಗಿಬೇಕಾಗಿತ್ತು. ಇದು ನಾವೇನು ಹೇಳಿದ್ವಿ ಅವರಿಗೆ, ನೀವು ನಮಗೆ ಪವರ್ ಕೊಡಿ, ಈಗ ನಮ್ಮ ಮಳೆಗಾಲದಲ್ಲಿ ನಿಮಗೆ ಕೊಡ್ತೀವಿ ಅಂತ. ಈಗ ನಾವು ಅವರ ಹತ್ರ ಪವರ್ ತೆಗೆದುಬಿಟ್ಟು ಮಳೆಗಾಲದಲ್ಲಿ ವಾಪಸ್ ಕೊಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ನಿಮಗೆ ಈಗಾಗಲೇ ಹೇಳಿದ್ದೀನಿ, ನಮ್ಮ RK ಸಿಂಗ್ ಅವರು ಎನರ್ಜಿ ಮಿನಿಸ್ಟರ್ ಇದ್ದರು ಸೆಂಟ್ರಲ್ ಗೌರ್ಮೆಂಟ್, ಅವರು ಸಮೇತ ನಮಗೆ ಭಾರಿ ಸಹಕಾರ ಕೊಟ್ಟಿದ್ರು. ಇಮಿಡಿಯೇಟ್ ಆಗಿ ನಮಗೆ ಪವರ್ ಅಲರ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಎಲ್ಲರಿಗೂ ನಿಮಗೂ ಸಮೇತ ವಂದನೆ ಹೇಳ್ತಾ ಇದ್ದೀನಿ. ಅದನ್ನ ಡೀಟೇಲ್ಸ್ ಅದನ್ನ ಡೀಟೇಲ್ಸ್ ಕೊಡ್ತೀನಿ, ನಮ್ಮವ್ರು ಕೊಡ್ತಾರೆ, ಅದನ್ನು ಕಳ್ಸಿಕೊಡ್ತೀನಿ, ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ಅದೆಲ್ಲ ಇದೆ, ಎಲ್ಲ ತಗೊಂಡಿದ್ದೀನಿ. ಅದನ್ನ ಈಗ ವಾಪಸ್ ಕೊಡ್ತಾ ಇದ್ದೀನಿ. ಈ ವರ್ಷದಲ್ಲಿ ವಿಶೇಷವಾಗಿ ಎಲ್ಲ ನಮ್ಮಲ್ಲಿ ನೀರಾವರಿ ಆಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಜಲಾಶಯಗಳು ಎಲ್ಲ ಕಡೆ ತುಂಬಿ ಹೋಗಿದ್ದಾವೆ. ಅದ್ರ ಜೊತೆಗೆ ಒಂದು ಒಳ್ಳೆ ಸಂಗತಿ ಏನಾಗಿದೆ ಅಂದ್ರೆ ಲಿಂಗನಮಕ್ಕಿ ಅದನ್ನು ಯಾವಾಗಲೂ ಫಿಲ್ ಆಗ್ತಿರ್ಲಿಲ್ಲ, ಅದನ್ನು ಕೂಡ ಅದನ್ನು ಭರ್ತಿ ಆಗುವ ಒಂದು ಲೆವೆಲ್ಗೆ ಬಂದಿದೆ. ಸೊ ಈ ವರ್ಷ ನಮಗೆ ಹೋದ ವರ್ಷಕ್ಕಿಂತ ಹೋಲಿಕೆ ಮಾಡಿದರೆ ಈ ವರ್ಷ ನಮಗೆ ದೇವರು ಅನುಗ್ರಹಿಸಿದ್ದಾರೆ. ಸೊ ಅದನ್ನ ನಮಗೆ ಎಲ್ಲ ಸಿಕ್ಕಿದೆ. ಬಟ್ ಅದನ್ನ ಆನ್ ದ ಅದರ್ ಹ್ಯಾಂಡ್ ಸಮ್ ಕೈಂಡ್ ಆಫ್ ಎಲೆಕ್ಟ್ರಿಕಲ್ ಡಿಸ್ರಪ್ಷನ್ಸ್ ಅದನ್ನ ರೆಸ್ಟೋರ್ ಮಾಡೋದಕ್ಕೆ ನಮ್ಮವರು ಈಗ ಕಾರ್ಯರತರಾಗಿದ್ದಾರೆ. ಈಗ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಇನ್ನೊಂದು ಶುಭ ಇದೆ. ನಾವು ಪರ್ಚೇಸ್ ಮಾಡಿದ್ದು ಏಪ್ರಿಲಿಂದ ಜುಲೈ ತನಕ, ಇದರಿಂದ ನಮ್ಮ ಎಕ್ಸ್ಚೇಂಜಿಂದ ಪರ್ಚೇಸ್ ಮಾಡಿದ್ದು 1083 ಕೋಟಿ ರೂಪಾಯಿ ಪರ್ಚೇಸ್ ಮಾಡಿದ್ವಿ.
1083 ಕೋರ್ಸ್ ಫೆಬ್ರವರಿಯಿಂದ ಏಪ್ರಿಲ್ ಟು ಜುಲೈ ಎಷ್ಟು ಮಿಲಿಯನ್ ಅದು ಕೊಡ್ತೀವಿ. ಅದೆಲ್ಲ ನಮ್ಮ ಟೆಕ್ನಿಕಲ್ ಇಲ್ಲ ಹೇಳ್ತೀನಿ. ಇನ್ನೊಂದು ವಿಚಾರ, ಏನ್ ರೇಟಲ್ಲಿ ಸರ್ ಪರ್ಚೇಸ್ ಮಾಡಿದ್ವಿ? ಪರ್ಚೇಸ್ ಮಾಡಿದ್ದು ರೇಟ್ ಸೇಲ್ಸ್ ಮಾಡಿ ಫಸ್ಟ್ ಟೈಮ್ ಐ ಥಿಂಕ್ ಹಿಸ್ಟ್ರಿಯಲ್ಲಿ ಎನರ್ಜಿ ಡಿಪಾರ್ಟ್ಮೆಂಟ್ ಇಂದ ಸೇಲ್ ಮಾಡಿ. ಯೂಶಲಿ ಸೇಲ್ ಪರ್ಚೇಸ್ ಸರ್ ಇದು ಫಸ್ಟ್ ಪರ್ಚೇಸ್ ನಮಗೆ ಶಾರ್ಟೇಜ್ ಬಂದಾಗ ಎಕ್ಸ್ಚೇಂಜ್ ಇಂದ ಪರ್ಚೇಸ್ ಮಾಡಿ 1083 ಕೋಟಿ ರೂಪಾಯಿಗಳು 1083 ಕೋರ್ಸ್. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ವಿಶೇಷವಾಗಿ ಅದೇ ಏಪ್ರಿಲ್ ಮತ್ತೆ ನಮಗೆ ಯಾವಾಗ ಬೇಸಿಗೆ ಕಾಲದಲ್ಲಿ ಬೇಸಿಕಲಿ ಅದು ನಾವು ಪೀಕ್ ಅವರ್ಸ್ ಅಲ್ಲಿ ನಮಗೆ ಪರ್ಚೇಸ್ ಮಾಡಬೇಕಾಗಿತ್ತು. ಯಾಕೆ ಸೋಲಾರ್ ನಮಗೆ ಬೇಕಾಗ್ತಿದೆ ಡೇ ಟೈಮಲ್ಲಿ. ನಮಗೆ ಆಫ್ಟರ್ ಸೋಲಾರ್ ಅಲ್ಲಿ ನಮಗೆ ಅಂತ ಶಾರ್ಟೇಜ್ ಆ ಟೈಮಲ್ಲಿ ಮಾಡಿದ್ವಿ. ಈಗ ಸೇಲ್ಸ್ ಸಮೇತ ಫೆಬ್ರವರಿ ಏಪ್ರಿಲ್ ಟು ಜುಲೈ ಸೇಲ್ಸ್ 1389 ಕೋರ್ಸ್. 1389 ಕೋರ್ಸ್ ನಾವು ಸೇಲ್ ಮಾಡ್ತೀವಿ. ಎಲ್ಲಿಂದ ಎಲ್ಲಿವರೆಗೆ ಫೆಬ್ರವರಿ ಎಲ್ಲಿಂದ ಎಲ್ಲಿವರೆಗೆ ಅದೇ ಏಪ್ರಿಲ್ ಟು ಜುಲೈ ಸೇಮ್ ಸೇಮ್ ಹೇಳ್ತಾ ಇದ್ದೀನಿ. ಅದು ವಿಶೇಷವಾಗಿ ಅದು ಬೇಕಾದ್ರೆ ನಿಮಗೆ ತಿಂಗಳು ವಯಸ್ಸು ಬೇಕಾದ್ರೆ ನಾನು ಬೇಕಾದ್ರೆ ಅದು ಡೀಟೇಲ್ಸ್ ಸರ್ ರೇಟ್ ಹೇಳಲಿಲ್ಲ, ತಗೊಂಡಿದ್ದ ರೇಟು ಮಾರಿದ ರೇಟ್ ಅದೆಲ್ಲ ಕೊಡ್ತೀವಿ. ಯಾಕಂದ್ರೆ ದುಡ್ಡು ನಾನು ಒಂದೇ ಸತಿ ಎಲ್ಲ ನಿಮಗೆ ಇದು ಕೊಡ್ತಾರೆ. ಅದನ್ನೆಲ್ಲ ಕಂಪ್ಲೀಟ್ ನಮ್ಮ ಪಂಕಜ್ ಪಾಂಡೆ ಅವರು ನೀವು ಗಿವ್ ವಾಟ್ ಎವರ್ ನಿಮಗೆ ಡೀಟೇಲ್ಸ್ ಬೇಕು, ಯು ಗಿವ್ ಆಲ್ ಡೀಟೇಲ್ಸ್ ಎಲ್ಲ ಇದು ಮಾಡಿ. ಅಲ್ಲ ನೀವು ಸೇಲ್ ಪರ್ಚೇಸ್ ಅದೇ ಸೇಮ್ ತಿಂಗಳಲ್ಲಿ ಹೆಂಗ್ ಮಾಡಕ್ ಸಾಧ್ಯ ಸರ್? ಸೇಮ್ ಅಲ್ಲ, ಆ ಪೀರಿಯಡ್ ಏಪ್ರಿಲ್ ಟು ಜುಲೈ ಮಾಡಿದಿರಿ ನೋಡಿ, ಪೀರಿಯಡ್ ಹೇಳ್ತಾರೆ. ಈಗ ಸೇಲ್ಸ್ ಇತ್ತೀಚೆಗೆ ಮೇ 20 ಆಲ್ಮೋಸ್ಟ್ ಮೇ ಕೊನೆಯಿಂದ ಜುಲೈ ತನಕ ನಮ್ಮ ಹೆಚ್ಚಿಗೆ ಸೇಲ್ಸ್ ಇದೆ. ಮೇ ಇಂದ ಸೇಲ್ಸ್ ಮೇ ಕೊನೆಯಿಂದ ಮೇ 20th ಮೇ 18ರಿಂದ ಮೇ 19ರಿಂದ ನಮ್ಮಲ್ಲಿ ಮಳೆ ಪ್ರಾರಂಭವಾಯಿತು. ಮಳೆ ಪ್ರಾರಂಭ ಆದವಾಗ ಲೋಡ್ ಕಡಿಮೆ ಆಯಿತು ಮತ್ತು ಈಗ ಅದನ್ನ ಗಾಳಿ ಇರೋದ್ರಿಂದ ವಿಂಡ್ ಪವರ್ ಅಥವಾ ಬೇರೆ ಪವರ್ ಜನರೇಷನ್ ಜಾಸ್ತಿ ಆಯಿತು. 18ನೇ ಮೇ ತನಕ ಖರೀದಿ ಆಗಿರ್ತಕ್ಕಂಥ ಜಾಸ್ತಿ ಇತ್ತು. ತದನಂತರ 18 ಮೇ ಆದ ನಂತರ ಸೇಲ್ಸ್ ಆಗಿರ್ತಕ್ಕಂಥ ನಾವು ಈಗ ಕಾಣ್ತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿ ಲೋಡ್ ಕಡಿಮೆ ಆಗಿರುತ್ತೆ ಮತ್ತು ಅವೈಲಬಿಲಿಟಿ ಹೈಡ್ರೋ ಮತ್ತು ಬೇರೆ ಏನು ಕೂಡ ವಿಂಡ್ ಕೂಡ ಜಾಸ್ತಿ ಇರುತ್ತೆ. ಈ ಒಂದು ಅದಿದೆ, ಅದರ ಡೀಟೇಲ್ಸ್ ಸೇಲ್ಸ್ ಅಷ್ಟೇ. ಸೇಲ್ಸ್ ಯಾವಾಗ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಪೀಕ್ ಅವರ್ಸ್ ಅಲ್ಲಿ ಸೇಲ್ ಮಾಡ್ತೀವಿ. ಯಾಕಂದ್ರೆ ಬೇರೆ ಟೈಮಲ್ಲಿ ಡೇ ಟೈಮಲ್ಲಿ ರೇಟ್ ಕಡಿಮೆ ₹2. ಪೀಕ್ ಅವರ್ಸ್ ಅಲ್ಲಿ ನಾವು ಸ್ವಲ್ಪ ಹೈಡ್ರೋನು ವಿಂಡು ಎಲ್ಲ ಬರ್ತದಲ್ಲ ಥರ್ಮಲ್, ಅದನ್ನ ಪೀಕ್ ಅವರ್ಸ್ ಅಲ್ಲಿ ಸೇಲ್ ಮಾಡುವಂತ ಒಂದು ಪದ್ಧತಿಯನ್ನು ನಾವು ಈಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಅದು ಸಮೇತ ಮಾಡ್ತಾ ಇದ್ದೀವಿ. ಎಷ್ಟು ಡಿಮ್ಯಾಂಡ್ ಎಷ್ಟು ಬರ್ತದೆ, ಎಷ್ಟು ಸೇಲ್ ಬರ್ತದೆ ಫೋರ್ಕಾಸ್ಟ್ ಮಾಡುವಂಥ ಕೆಲಸಗಳು ಸಮೇತ ಮಾಡ್ತಾ ಇದ್ದೀವಿ. ಕೆಲವೊಂದು ಇನ್ನೋವೇಟಿವ್ ಐಡಿಯಾಸ್ ಅನ್ನ ಸಮೇತ ನಾವು ಇದು ಮಾಡಿ ಈ ತರ ನಾವು ಮಾಡ್ತಾ ಇದ್ದೀವಿ. ಈಗ 10,000 ಮೆಗಾವಾಟ್ 10,000 ಮೆಗಾವಾಟ್ ಅಪ್ರಾಕ್ಸಿಮೇಟ್ಲಿ 10,000 ಮೆಗಾವಾಟ್ ಡಿಮ್ಯಾಂಡ್ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಜನರೇಷನ್ ಆಗುತ್ತೆ ಸುಮಾರು 750 ಮಿಲಿಯನ್ ಯೂನಿಟ್ ತನಕ ಜನರೇಷನ್ ಆಗುತ್ತೆ. ಅದರ ಅವ್ರಿಗೆ ನಾವು ಪಂಜಾಬ್, UP ಅವರಿಗೆ ನಾವು ಬ್ಯಾಂಕಿಂಗ್ ಪವರ್ ನಾವು ತಗೊಂಡಿದ್ದೇವೆ ನಮ್ಮ ಬೇಸಿಗೆ ಕಾಲದಲ್ಲಿ, ಅದು ನಾವು ವಾಪಸ್ ಕೊಡಬೇಕು ಅವರಿಗೆ. ಸೊ ಅದು ಅದಕ್ಕೆ ಬಾಟರ್ ಸಿಸ್ಟಮ್ ಅಲ್ಲಿ ಸರ್ ಹೇಗೆ ಹೇಳಿದ್ದಾರೆ, ಬಾಟರ್ ಸಿಸ್ಟಮ್ ನಾವು ಅವರಿಗೆ ವಾಪಸ್ ಕೊಡ್ತಾ ಇದ್ದೇವೆ. ಸೊ ಸುಮಾರು 20 ಮಿಲಿಯನ್ ಯೂನಿಟ್ಸ್ ಅಲ್ಲಿ ಹೋಗುತ್ತೆ ಪಂಜಾಬ್ ಮತ್ತೆ UPಗೆ ಪ್ರತಿದಿನ ಅಲ್ಲ ಸರ್, ಪ್ರತಿ ದಿವಸ 20 ಮಿಲಿಯನ್ ಯೂನಿಟ್ಸ್. ಎಲ್ಲ ಎಸ್ಕಾಂಗಳ ವ್ಯಾಪ್ತಿನಲ್ಲಿ ಸರ್ ಈ ಬಾರಿ ಮಳೆಗಾಲದಲ್ಲಿ ಸ್ವಲ್ಪ ಅದು ರಿಪ್ಲೈ ಮಾಡ್ಬಿಡ್ತೇನೆ. ಸೊ 250 ಮಿಲಿಯನ್ ಯೂನಿಟ್ಸ್ ತನಕ ನಮ್ಮ ಜನರೇಷನ್ ಆಗುತ್ತೆ. ಅದರ ಒಳಗೆ 20 ಮಿಲಿಯನ್ ಯೂನಿಟ್ಸ್ ನಮ್ಮ ಬಾಟರ್ನಲ್ಲಿ ವಾಪಸ್ ಹೋಗುತ್ತೆ ಪಂಜಾಬ್ ಮತ್ತು UPಗೆ. ಮತ್ತೆ ಏನು ಉಳಿದಿದೆ ಸುಮಾರು 40 to 50 ಮಿಲಿಯನ್ ಯೂನಿಟ್ಸ್ ಡಿಪೆಂಡಿಂಗ್ ಆನ್ ದ ಡೇ ಕಂಡೀಷನ್ಸ್ ಅಷ್ಟು ನಾವು ಮಾರಾಟ ಮಾಡ್ತಾ ಇದ್ದೇವೆ ಅಲ್ಲಿ ಮಾರ್ಕೆಟ್ನಲ್ಲಿ. ಸುಮಾರು ಪ್ರತಿ ದಿವಸ ಡೇ ಟು ಡೇ ವೇರಿ ಆಗುತ್ತೆ ಡಿಪೆಂಡಿಂಗ್ ಆನ್ ದ ವೆದರ್ ಕಂಡೀಷನ್. 30 ರಿಂದ 40 ಕೋಟಿ ನಾವು ಮಾರಾಟ ಮಾಡ್ತಾ ಇದ್ದೇವೆ ಅಷ್ಟು ಎನರ್ಜಿ, ಆಲ್ಮೋಸ್ಟ್ 50 ಮಿಲಿಯನ್ ಯೂನಿಟ್ಸ್. ನಮ್ಮ ಡೈಲಿ ಕನ್ಸಂಪ್ಷನ್ ಅಪ್ರಾಕ್ಸಿಮೇಟ್ 180 ಮಿಲಿಯನ್ ಯೂನಿಟ್ಸ್ ತನಕ ಇರ್ತದೆ ನಮ್ಮ ರಾಜ್ಯದಲ್ಲಿ. ಡಿಮಾಂಡ್ 180 ಮಿಲಿಯನ್ ಯೂನಿಟ್ಸ್, ಅದು 10,000 ಮೆಗಾವಾಟ್ ಪೀಕ್ ಇದೆ. ಎವರೇಜ್ ತಗೊಂಡಾಗ ಸುಮಾರು 8,000 ಮೆಗಾವಾಟ್ ತನಕ ಬರ್ತದೆ. ನಾವು UP ಪಂಜಾಬ್ ಇಂದ ಬಾಟರ್ ಸಿಸ್ಟಮ್ಸ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಅರ್ಥ ಯಾವಾಗ ನಮಗೆ ಶಾರ್ಟೇಜ್ ಇದೆ
ನಾವು ಅವ್ರ ಕಡೆಯಿಂದ ಎನರ್ಜಿ ತಗೊಳ್ತೇವೆ. ಈಗಲ್ಲ, ಆಗ ತಗೊಂಡಿದ್ದು. ಆವಾಗ ತಗೊಂಡಿದ್ದೇವೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ನಮ್ಮ ಯಾವಾಗ ಶಾರ್ಟೇಜ್ ಸಾಲ ತಾನೇ ತೀರ್ಸಿದೀವಿ ಅಂತ ಹೇಳ್ಬೋದು. ವಾಪಸ್ ನಾವು ಅದೇ ಎಕ್ಸಾಕ್ಟ್ಲಿ ಅದೇ ಬ್ಯಾಂಕಿಂಗ್ ಹೇಳ್ತಾರೆ. ಬ್ಯಾಂಕಿಂಗ್ ಸಾಲ ದುಡ್ಡು ಕೊಟ್ಟು ತೆಗಿಲಿಲ್ಲ, ಅವ್ರದ್ದು ಮಾಸ್ಟರ್ ಸಿಸ್ಟಮ್ ಈಸ್ ಗಾಟ್ ದ ರೈಟ್ ವರ್ಡ್ ಸರ್, ಬ್ಯಾಂಕಿಂಗ್. ಅದಕ್ಕೆ ಬ್ಯಾಂಕಿಂಗ್ ಹೇಳ್ತಾ ನಮ್ಮ ಪೊಲಿಟಿಕಲ್ ಟೈಮ್ ಕಡ ಅಂತ ಹೇಳ್ತೀವಿ. ಕಡ. ಸೊ ನಾವು ಅವ್ರ ಕಡೆಯಿಂದ 100 ಯೂನಿಟ್ ತಗೊಂಡು 105 ಯೂನಿಟ್ ವಾಪಸ್ ಕೊಡ್ತೇವೆ. ಅದರೊಟ್ಟಿಗೆ ನಾವು ಪರ್ಚೇಸ್ ಮಾಡಿದ್ವಿ. ಅದೇ ಹೇಳಿದ್ರು, ಈ 1083 ಕೋಟಿ ರೂಪಾಯಿ ಅವ್ರದ್ದೆಲ್ಲ ನಮ್ಗೆ ಶಾರ್ಟೇಜ್ ಬಂದಾಗ Exchange ಇಂದ. ನಾವು ಎಕ್ಸ್ಚೇಂಜ್ ಇಂದ ಪರ್ಚೇಸು ಮಾಡಿದ್ವಿ. ಅದಕ್ಕೆ ನಾವು ಪವರ್ ಕಟ್ ಇಲ್ಲದಕ್ಕೆ ನಾವು ಮ್ಯಾನೇಜ್ ಮಾಡಿದ್ವಿ. ಈ